ಬೆಳಗ್ಗೆಯಿಂದನೂ ಕೂಡ ನಾವು ಗಮನಿಸಿದ್ವಿ ಹಲವು ಮಂದಿ ಎಂಥ ಕಷ್ಟದ ಸನ್ನಿವೇಶ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ಬಂದು ಮತ ಹಾಕುವ ಮುಖಾಂತರವಾಗಿ ಇತರರಿಗೆ ಮಾದರಿಯಾದಂತ ಹಲವು ಪ್ರಸಂಗಗಳು ಹಲವು ಸನ್ನಿವೇಶಗಳು ಇವತ್ತು ನಮಗೆ ಬೆಳಗ್ಗೆಯಿಂದನೂ ಕೂಡ ಕಂಡು ಬರ್ತಾ ಇತ್ತು. ಹಾಗೆ ಉಡುಪಿಯಲ್ಲಿ ನಾವು ಒಂದು ಸಂದರ್ಭ ಸನ್ನಿವೇಶವನ್ನ ಗಮನಿಸಿದ್ವಿ. ಓರ್ವ ವ್ಯಕ್ತಿ ತಾವು ಹಾಸ್ಪಿಟಲೈಸ್ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ನೋಡ್ತಾ ಇದೀವಲ್ಲ ನಾವಿಲ್ಲಿ ಆಂಬ್ಯುಲೆನ್ಸ್ ನ ಮುಖಾಂತರವಾಗಿ ಬಂದು ಅದರಲ್ಲೂ ಕೂಡ ಸ್ಟ್ರೆಚರ್ ನಲ್ಲೇ ಇರ್ತಾರೆ, ಆದ್ರೂ ಮತ ಹಾಕಿ ಹೋಗ್ತಾರೆ ಉಡುಪಿಯಲ್ಲಿ. ಈಗ ನಾವು ಒಂದ್ ಕಡೆ ಗಮನಿಸ್ತಾ ಇದೀವಲ್ಲ ಇಲ್ಲೂ ಕೂಡ ಹಾಗೆ ಪಾಪ ವಯಸ್ಸಾದಂತಹ ವೃದ್ಧೆ ಅವರು ಅಂತ ಕಾಣಿಸುತ್ತೆ. ಹೌದು, ಅವರು ಕೂಡ ಹಾಸ್ಪಿಟಲೈಸ್ ಆಗಿರ್ತಾರೆ, ಬಟ್ ಈಗಲೂ ಕೂಡ ಅವರು ಸ್ಟ್ರೆಚರ್ ನಲ್ಲಿ ಬಂದು ಅಂದ್ರೆ ಆಂಬ್ಯುಲೆನ್ಸ್ ಮುಖಾಂತರವಾಗಿ ಬಂದು ಸ್ಟ್ರೆಚರ್ ನಲ್ಲಿ ಮತಕೇಂದ್ರದ ಒಳಗೆ ಬಂದು ಅವರು ಮತದಾನ ಮಾಡದಂತಹ ಸಂದರ್ಭವನ್ನ ಗಮನಿಸ್ತಾ ಇದ್ದೀವಿ. ಇದು ಎಂತಹ ಬದ್ಧತೆ ಅಲ್ವಾ? ನಾನು ಮತದಾನ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ವೃದ್ಧೆಗಿರುವಂತಹ ಒಂದು ಹುಮ್ಮಸ್ಸನ್ನ ನಾವಿಲ್ಲಿ ಗಮನಿಸಬೇಕು. ಇದೇ ಕಾರಣಕ್ಕಾಗಿ ಹೇಳಿದ್ದು ಇದೆಲ್ಲವೂ ಕೂಡ ಇತರರಿಗೂ ಕೂಡ ಬಹಳ ಒಂದು ರೀತಿ ಪಾಠ ಇದ್ದ ಹಾಗೆ, ಇತರರಿಗೂ ಕೂಡ ಬಹಳ ಮಾದರಿ. ಈ ರೀತಿಯಾಗಿ ಹಿರಿಯರು ಬಹಳಷ್ಟು ಮಂದಿ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದುಕೊಂಡಂತಹ ರೀತಿ ಇವರನ್ನ ನೋಡಿ ಆದ್ರೂ ಇನ್ನೂ ಸಮಯ ಇದೆ, ಸಂಜೆ 6 ಗಂಟೆ ತನಕನು ಇಂಥವ್ರನ್ನ ನೋಡಿ ಆದ್ರೂ ಮನೇಲಿ ಕೂತಂತವ್ರು ಹೊರಗೆ ಬಂದು ಮತಕೇಂದ್ರದ ಕಡೆ ಹೋಗಿ ಮತ ಹಾಕಿ. ಆಮೇಲೆ ನಮ್ಮ ಹತ್ರ ಗುರುತಿನ ಚೀಟಿ ಇಲ್ಲ, ಇನ್ನೊಂದು ಸಮಸ್ಯೆ, ಆ ಥರದ್ದು ಯಾವುದು ಬೇಡ, ನಿಮ್ಮ ಹತ್ರ ಕೇವಲ ಮತದಾನಕ್ಕೆ ವೋಟರ್ ಐಡಿ ಮಾತ್ರ ಬೇಕು ಅಂತಿಲ್ಲ, 11 ಗುರುತಿನ ಚೀಟಿಗಳನ್ನ ಬಳಸ್ಕೊಂಡು ನೀವು ಮತದಾನ ಮಾಡ್ಬೋದು ಅಂತ ಈಗ ಆಲ್ರೆಡಿ ಚುನಾವಣಾ ಆಯೋಗನೇ ಹೇಳಿದೆ. ನೋಡ್ತಾ ಇದೀವಲ್ಲ ನಾವಿಲ್ಲಿ ಪಾಪ ವೃದ್ಧೆ ಅವರಿಗೆ ಆ ಮತಕೇಂದ್ರದ ಒಳಗೆ ಮತಗಟ್ಟೆ ಬಳಿನೂ ಕೂಡ ಅವ್ರಿಗೆ ನಡ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ, ಅಂದ್ರೆ ಸ್ಟ್ರೆಚರ್ ನಿಂದ ಇಳಿಯೋದಕ್ಕೂ ಕೂಡ ಅವ್ರಿಗೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಅವರು ಆ ಸ್ಟ್ರೆಚರ್ನ ಮುಖಾಂತರನೇ ಹೋಗಿ ಮತದಾನ ಮಾಡ್ತಾ ಇರುವಂತ ಸಂದರ್ಭವನ್ನ ಗಮನಿಸ್ತಾ ಇದ್ವಿ. ನಂದು ಒಂದು ಓಟ್ ಅಲ್ವಾ, ಹೋದ್ರೆ ಏನಾಯ್ತು ಅಂತ ಮಾತನಾಡೋರೇ ಜಾಸ್ತಿ, ಆ ತರದ ಮನೋಭಾವನೆಯಲ್ಲಿರೋರೇ ಜಾಸ್ತಿ. ಅಂಥವ್ರು ಈ ವೃದ್ಧೆಯನ್ನ ನೋಡಿ ಕಲಿಬೇಕಿದೆ. ಗಮನಿಸ್ತಾ ಇದೀವಿ ನಾವಿಲ್ಲಿ ಅವ್ರು ಒಂದ್ ರೀತಿ ಮಾದರಿ ಪ್ರತಿಯೊಬ್ಬರಿಗೂ ಕೂಡ. ಅವರಿಗೆ ಸ್ಟ್ರೆಚರ್ ನಿಂದ ಬೀಳಬಾರ್ದು ಅಂತ ಒಂದು ಬೆಲ್ಟ್ ಹಾಕಿರ್ತಾರಲ್ಲ, ಆ ಬೆಲ್ಟನ್ನು ಕೂಡ ರಿಮೂವ್ ಮಾಡಿರಲಿಲ್ಲ. ಅದು ಮತಕೇಂದ್ರದ ಒಳಗೆ ಬಂದು ಆ ಮತಗಟ್ಟೆ ಬಳಿ ಹೋಗಿನೇ, ಆ ಮತಪೆಟ್ಟಿಗೆಯ ಬಳಿ ಹೋಗಿನೇ ಆ ಬೆಲ್ಟ್ ಅನ್ನ ರಿಮೂವ್ ಮಾಡಿ ಆ ನಂತರದಲ್ಲಿ ಅವ್ರ ಕೈಯಿಂದನೇ ವೋಟ್ ಹಾಕ್ತಾ ಇರುವಂತ ಸಂದರ್ಭವನ್ನ ಗಮನಿಸ್ತಾ ಇದೀವಿ. ಈ ಮುಖಾಂತರವಾಗಿ ಈ ವೃದ್ಧೆ ಇದಾರಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಇವರು ಮಾದರಿ.